ಗೂಗಲಲ್ಲಿ ನೀವು ಯಾವತ್ತಾದರೂ ಔಟ್ ಆಫ್ ಕ್ಯೂರಿಯಾಸಿಟಿ ಇಂಡಿಯಾಸ್ ಮೋಸ್ಟ್ ಹಾಂಟೆಡ್ ಪ್ಲೇಸ್ ಅಂತ ಸರ್ಚ್ ಮಾಡಿದರೆ ನಿಮಗೆ ಫಸ್ಟ್ ಬರೋ ನೇಮೆ ಭಾಂಗರ್ ಫೋರ್ಟ್. ಹಾಗಾದರೆ ಗೂಗಲ್ ರೇಟ್ ಮಾಡಿರೋ ಥರ ಈ ಪ್ಲೇಸಲ್ಲಿ ನಿಜವಾಗ್ಲೂ ದೆವ್ವ ಇತ್ತು ಅಥವಾ ಇದೆಲ್ಲ ಕಟ್ಟು ಕಥೆನ ಲೋಕಲ್ಸು ಸುಮ್ಮನೆ ಹೇಳ್ತಿದ್ದಾರೆ, ಅದರಲ್ಲಿರೋ ನಿಜವಾಗ್ಲೂ ಅಸಲಿ ಕಥೆ ಏನು? ವೆಲ್ಕಮ್ ಟು ತರುಣ್ ಗಣೇಶ್, ಪಾಸ್ಟ್, ಪ್ರೆಸೆಂಟ್, ಫ್ಯೂಚರ್ ಆ್ಯಂಡ್ ಮೇನ್ಲಿ ಹಿಸ್ಟರಿ. ಈ ಭಾಂಗರ್ ಫೋರ್ಟ್ ಇರೋದು ರಾಜಸ್ಥಾನಲ್ಲಿ ಅಲ್ವಾರ್ ಅನ್ನೋ ಡಿಸ್ಟಿಕ್ ಅಲ್ಲಿ ಅರವಳ್ಳಿ ಅನ್ನೋ ಹಿಲ್ಸ್ ಮಧ್ಯ. ಈ ಜಾಗದ ಮೇಲೆ ಎಷ್ಟೊಂದು ಕಾನ್ಸ್ಪಿರಸಿ ಥಿಯರಿಗಳಿದೆ, ಆದ್ರೆ ಅದರಲ್ಲಿ ತುಂಬಾ ಫೇಮಸ್ ಆಗಿರೋ 2 ಸ್ಟೋರಿ ಬಗ್ಗೆ ನಾವು ಇವತ್ತು ಮಾತಾಡೋಣ. ಅಂಡ್ ಅದೆರಡು ಮುಗ್ದಿರೋದು ಕರ್ಜಿಂದ. ಸೊ ಈ ಕಥೆ ಸ್ಟಾರ್ಟ್ ಆಗೋದು ಒಂದು 1573ಲಿ ಅಮೀರ್ ಕಿಂಗ್ಡಮ್ ನ ರಾಜ ಆದ ಭಗವಾನ್ ದಾಸ್ ಅವನ ಮಗ ಮಾಧವ್ ಸಿಂಗ್ಗೆ ಒಂದು ಪ್ಯಾಲೇಸ್ ಕಟ್ಕೊಡ್ಬೇಕು ಅಂತ ಡಿಸೈಡ್ ಮಾಡ್ತಾನೆ. ಮಾಧವ್ ಸಿಂಗ್ ಬಂದು ಮನ್ಸಿಂಗ್ ಅವರ ತಮ್ಮ. ಅಂಡ್ ಈ ಮನ್ಸಿಂಗ್ ಯಾರು ಅಂದ್ರೆ ಅಕ್ಬರ್ನ ಒನ್ ಆಫ್ ದ ಕ್ಲೋಸೆಸ್ಟ್ ಜನರಲ್ ಆಗಿರ್ತಾರೆ. ಹೇಳಿದಾಗೆ ಅರವಳ್ಳಿ ಅನ್ನೋ ಹಿಲ್ಸ್ ಮಧ್ಯೆ ಒಂದು ದೊಡ್ಡ ಕೋಟೆ ಅಂಡ್ ಒಂದು ಸಿಟಿ ಬಿಲ್ಡ್ ಮಾಡ್ತಾರೆ. ಅಂಡ್ ಇವ್ರು ಕಟ್ಟೋದು ಚಿಕ್ಕ ಕೋಟೆ ಅಥವಾ ಊರಾಗ್ಲಿ ಅಲ್ಲ, ಒಂದು ಕಂಪ್ಲೀಟ್ ಎಂಟೈರ್ ಸಿಟಿನೇ ಬಿಲ್ಡ್ ಮಾಡ್ತಾರೆ. ಅದರೊಳಗೆ 9,000ಗಿಂತ ಹೆಚ್ಚು ಮನೆಗಳಿರ್ತದೆ ಅಂಡ್ 7 ಫ್ಲೋರ್ಸ್ ಪ್ಲಸ್ ಪ್ಯಾಲೇಸ್ ಇರುತ್ತೆ. ತುಂಬಾ ಫೇಮಸ್ ಟೆಂಪಲ್ಸ್ ಇದಾವೆ, ಮಾರ್ಕೆಟ್ಸ್. ಸೊ ಅಲ್ಲಿ ಗೋಲ್ಡ್, ಸಿಲ್ವರ್ ಇದೆಲ್ಲ ಮಾರಾಟ ಆಗುವಂತ ಮಾರ್ಕೆಟ್. ಅವಾಗಲೇ ಇಮ್ಯಾಜಿನ್ ಮಾಡ್ಬೋದು ನೀವು ಅದೆಷ್ಟು ದೊಡ್ಡ ಸಿಟಿಯಾಗಿ ಕನ್ವರ್ಟ್ ಆಗಿರುತ್ತೆ ಅಂತ. ಆದ್ರೆ ಈಗ ಅದು ಪಾಳು ಬಿದ್ದ ಊರು, ಕಂಪ್ಲೀಟ್ ರೂಫ್ಲೆಸ್ ಟಾಪ್, ಬರೀ ಕಲ್ಲು ಗೋಡೆಗಳು. ಇದೆಲ್ಲ ನಡೆದಿದ್ದು ಹೇಗೆ? ಆಗ್ಲೇ ಹೇಳ್ದಾಗೆ ಇದರಲ್ಲಿ 2 ಸ್ಟೋರಿಗಳಿದೆ. ಒಂದು ಬಂದು ರತ್ನಾವತಿ ಸ್ಟೋರಿ, ಎರಡನೇದು ಬಂದು ಬಾಬಾ ಬಾಲುನಾಥ್ ಅವರ ಶಾಪ. ಮೊದಲನೇ ಸ್ಟೋರಿ ನೋಡೋದಾದ್ರೆ ಈ ಕಥೆಯಲ್ಲಿ ಬರೋ 2 ಮೇನ್ ಕ್ಯಾರೆಕ್ಟರ್ಸ್, ಒಂದು ಪ್ರಿನ್ಸೆಸ್ ರತ್ನಾವತಿ, ಎರಡನೇದು ತಾಂತ್ರಿಕ್ ಸಿಂಗಿಯಾ. ಸೊ ಪ್ರಿನ್ಸೆಸ್ ರತ್ನಾವತಿ ಆಗಿನ ಕಾಲದಲ್ಲೇ ತುಂಬಾ ಅತ್ಯಂತ ಸುಂದರವಾದ ಪ್ರಿನ್ಸೆಸ್. ಎಷ್ಟೋ ರಾಜ್ಯಗಳಿಂದ ಪ್ರಪೋಸಲ್ಸ್ ಆಗ್ಲಿ, ಎಷ್ಟೋ ಜನರ ಕಣ್ಣು ಆ ರತ್ನಾವತಿ ಮೇಲಿತ್ತು, ಈವನ್ ತಾಂತ್ರಿಕ್ ಸಿಂಗಿಯಾತ್ ಕೂಡ. ಸೊ ಈ ತಾಂತ್ರಿಕ್ ಬ್ಲಾಕ್ ಮ್ಯಾಜಿಕ್ಸ್ ಅಂಡ್ ಇದರಲ್ಲಿ ತುಂಬಾ ಸ್ಟ್ರಾಂಗ್ ಇರ್ತಾನೆ. ಅಂಡ್ ಒನ್ ಡೇ ಪ್ರಿನ್ಸೆಸ್ ರತ್ನಾವತಿ ಮಾರ್ಕೆಟ್ಗೆ ಶಾಪಿಂಗ್ ಅಂತ ಹೋದಾಗ ಸೊ ಅವರು ಸೆಂಟ್ ನ ಪರ್ಚೇಸ್ ಮಾಡಕ್ಕೆ ಅಂತ ಹೋಗ್ತಾಳೆ. ಅಂಡ್ ಅಲ್ಲಿ ತಾಂತ್ರಿಕ್ ಸಿಂಗಿಯಾ ಅವನ ಕಡೆಗೆ ಅಟ್ರಾಕ್ಟ್ ಆಗುವಂತ ಒಂದು ಸೆಂಟ್ ನ ಕ್ರಿಯೇಟ್ ಮಾಡಿ, ಸೊ ಇವಾಗ ಆ ಸೆಂಟ್ ನ ಸ್ಪ್ರೇ ಮಾಡಿದ್ರೆ ರಾಣಿಗೆ ತಾಂತ್ರಿಕ್ ಮೇಲೆ ಅಟ್ರಾಕ್ಟ್ ಆಗಬೇಕು. ಅಂಡ್ ತಾಂತ್ರಿಕ್ ಗೊತ್ತಿರೋದು ಯಾವುದೇ ಕಾರಣಕ್ಕೂ ಹಾಗೆ ಒಂದು ರಾಣಿನ ಮದುವೆ ಮಾಡ್ಕೊಳಕ್ಕಾಗ್ಲಿ ಪಡ್ಕೊಳಕ್ಕಾಗ್ಲಿ ಆಗಲ್ಲ ಅಂತ. ಅದು ಈ ಬ್ಲಾಕ್ ಮ್ಯಾಜಿಕ್ ನ ಅವ್ರ ಮೇಲೆ ಇಂಪ್ಲಿಮೆಂಟ್ ಮಾಡೋಣ ಅಂತ ಸೆಂಟ್ ಬಾಟ್ಲನ್ನ ಅಲ್ಲಿ ಇಡ್ತಾನೆ. ಅಂಡ್ ಅವಾಗ ರಾಣಿಗೆ ಗೊತ್ತಾಗುತ್ತೆ ಇದ್ರಲ್ಲಿ ಏನೋ ತಪ್ಪಿದೆ ಅಂತ. ಆಗ ರಾಣಿ ಕೋಪದಿಂದ ಬಾಟ್ಲನ್ನ ತೆಗೆದು ಒಂದು ಬಂಡೆ ಮೇಲೆ ಬಿಸಾಕ್ತಾನೆ. ಅಂಡ್ ಆ ಬಂಡೆ ಮೇಲೆ ಬಿದ್ದ ಬಾಟ್ಲು ಹೊಡೆದಿ ಆ ಸೆಂಟ್ ಎಲ್ಲ ಬಂಡೆ ಮೇಲೆ ಹರಡುತ್ತೆ. ಅಂಡ್ ಆಸ್ ಎಕ್ಸ್ಪೆಕ್ಟೆಡ್ ಸ್ತ್ರೀ ವಶೀಕರಣ ಆಗೋ ಬದಲು ಬಂಡೆ ವಶೀಕರಣ ಆಗುತ್ತೆ. ತಾಂತ್ರಿಕ್ ಅಲ್ಲೇ ಸಾಯ್ತಾನೆ. ಸಾಯ್ಬೇಕಾದ್ರೆ ತಾಂತ್ರಿಕ್ ಒಂದು ಶಾಪ ಕೊಟ್ಟು ಸಾಯ್ತಾನೆ. ಇನ್ಮೇಲೆ ಭಾಂಗರ್ ಫೋರ್ಟ್ ಯಾವುದೇ ಕಾರಣಕ್ಕೂ ಯಾರು ಉಳಿಯಲ್ಲ, ಭಾಂಗರ್ ಫೋರ್ಟ್ ಅಲ್ಲಿರೋರು ಯಾರು ಉಳಿಯಲ್ಲ, ಇಲ್ಲಿ ಸತ್ತವ್ರಿಗೆ ಮತ್ತೆ ಮರುಜನ್ಮ ಇಲ್ಲ. ಅದಾಗಿ 1 ವರ್ಷಕ್ಕೆ ಭಾಂಗರ್ ಫೋರ್ಟ್ ಬರಡು ಭೂಮಿ ಆಗುತ್ತೆ. ಸೊ ಇದು ಸ್ಟೋರಿ ನಂಬರ್ 1. ಸೊ ಮಾಧವ್ ಸಿಂಗ್ ಯಾವಾಗ ಭಾಂಗರ್ ಫೋರ್ಟ್ ಅಲ್ಲಿ ಒಂದು ಕೋಟೆ ಕಟ್ಟಬೇಕು, ಒಂದು ಊರ್ನೇ ಕಟ್ಟಬೇಕು ಅಂತ ಡಿಸೈಡ್ ಮಾಡ್ತೀನಿ. ಆಗ ಅಲ್ಲೇ ಇದ್ದ ಒಂದು ಸಾಧು ಹತ್ರ ಹೋಗಿ ನಾನು ಈ ತರ ಒಂದು ಪ್ಯಾಲೇಸ್ ಕಟ್ಟಬೇಕು ಅಂತಿದ್ದೀನಿ ಅಂಡ್ ಒಂದು ಸಿಟಿ ಬಿಲ್ಡ್ ಮಾಡ್ಬೇಕು ಅಂತಿದ್ದೀನಿ ಅಂದ್ರೆ ಅದಕ್ಕೆ ಸಾಧುಗಳು ಆಯ್ತು ಮಾಡು, ಒಳ್ಳೇದಾಗುತ್ತೆ, ಆದ್ರೆ ನಿನ್ನ ಕೋಟೆದ ನೆರಳು ನನ್ನ ಮನೆ ಮೇಲೆ ಬೀಳ್ಬಾರ್ದು. ನಿನ್ನ ಕೋಟೆ ನೆರಳೆ ನನ್ನ ಮನೆ ಮೇಲೆ ಬಿತ್ತು ಅಂದ್ರೆ ಕಂಪ್ಲೀಟ್ ಅಲ್ಲೇ ಸರ್ವನಾಶ ಆಗುತ್ತೆ, ಎಲ್ಲಾನು ಅಲ್ಲೇ ಮುಗ್ದೋಗುತ್ತೆ ಅಂತ ವಾರ್ನ್ ಮಾಡಿರ್ತಾರೆ. ಅಂಡ್ ಆ ವಾರ್ನಿಂಗ್ ಪ್ರಕಾರ ಮಾಧವ್ ಸಿಂಗ್ ಬಂದು ಬರೀ 4 ಫ್ಲೋರ್ ಪ್ಯಾಲೇಸ್ ನ ಕಟ್ಟಿ ಅಲ್ಲೇ ರಾಜ್ಯಭಾರ ಮಾಡ್ತಾ ಇರ್ತಾರೆ. ಬಟ್ ಅದಾದ್ಮೇಲೆ ಮಾಧವ್ ಸಿಂಗ್ ನಮ್ಮ ಮೊಮ್ಮಗ ಅಜಾಬ್ ಸಿಂಗ್ ಬಂದ ಮೇಲೆ ಆ ಪ್ಯಾಲೇಸ್ ನ ಆ ಸ್ಟೋರಿ ಅವನಿಗೆ ಗೊತ್ತಿಲ್ದಂಗೆ ಆ ಪ್ಯಾಲೇಸ್ ನಾನು ಇನ್ನೂ ಇಂಪ್ರೂವ್ ಮಾಡ್ಬೇಕು ಅಂತ 7 ಫ್ಲೋರ್ಸ್ ತನಕ ಕಟ್ತೀನಿ. ಅಂಡ್ ಆ 7 ಫ್ಲೋರ್ ಕಟ್ಟಿದ್ಮೇಲೆ ಆ ನೆರಳು ಬಾಬಾ ಬಾಲುನಾಥ್ ಮನೆ ಮೇಲೆ ಬಿದ್ದು ಶಾಪ ಫಲಿಸಿ ಇಡೀ ರಾಜ್ಯನೇ ನಾಶವಾಯ್ತು. ಸೊ ಇದು 2ನೇ ಸ್ಟೋರಿ. ಅಂಡ್ ಇಲ್ಲೊಂದು ಟ್ವಿಸ್ಟ್ ಗೊತ್ತಾ? ಬಾಬಾ ಬಾಲುನಾಥ್ ಆಗ್ಲಿ ಅಥವಾ ಪ್ರಿನ್ಸೆಸ್ ರತ್ನಾವತಿ ಆಗ್ಲಿ ತಾಂತ್ರಿಕ್ ಸಾಂಗಿ ಆಗ್ಲಿ ಇವರೆಲ್ಲ ಇದ್ರು ಅಂತ ಒಂದು ಹಿಸ್ಟ್ರಿಲಿ ಯಾವುದೇ ತರ ಎವಿಡೆನ್ಸ್ ಇಲ್ಲ. ಇದೆಲ್ಲ ಕಂಪ್ಲೀಟ್ ಕಟ್ಟುಕತೆನಾ? ಸೊ ಈಗ ಆಗಿಂದ ಸ್ಟೋರಿಗಳು ಹೇಳ್ಕೊಂಡಿರ್ತಾರಲ್ಲ ಬಾಯಿಂದ ಬಾಯಿಗೆ ಅಂತ, ಅಂಡ್ ಅದನ್ನ ಹೇಳ್ಬೇಕಾದ್ರೆ ಇನ್ನ ಡೆವಲಪ್ ಮಾಡಿ ಹೇಳ್ಕೊ ಬಂದಿರೋ ಕಥೆಗಳಿದೆಲ್ಲ. ಭಾಂಗರ್ ಫೋರ್ಟ್ ಅಲ್ಲಿ ಏನೂ ಇಲ್ಲ ಅಂತ ಎಷ್ಟೋ ಜನ ಯೂಟ್ಯೂಬರ್ಸ್ ಆಗ್ಲಿ ಇದಾಗ್ಲಿ ಪ್ರೂವ್ ಮಾಡಿದ್ದಾರೆ. ಅಂಡ್ ಅದರಲ್ಲಿ ಒನ್ ಆಫ್ ದ ಮೈನ್ ಯೂಟ್ಯೂಬರ್ ಯಾರು ಅಂದ್ರೆ ಗೌರವ್ ತಿವಾರಿ, ದ ಫೇಮಸ್ ಗೋಸ್ಟ್ ಹಂಟಿಂಗ್ ಮ್ಯಾನ್. ಸೊ ಅವರು ನೈಟ್ ಫುಲ್ ಭಾಂಗರ್ ಫೋರ್ಟ್ ಅಲ್ಲಿ ಇದ್ದು ಅದನ್ನ ಕಂಪ್ಲೀಟ್ ಆಗಿ ಎಕ್ಸ್ಪ್ಲೋರ್ ಮಾಡಿ ಅವ್ರು ಹೇಳಿರೋ ಮಾತು, ಇಲ್ಲಿ ಯಾವ ತರ ಭೂತಾನೂ ಇಲ್ಲ, ಏನೂ ಇಲ್ಲ, ನೀವು ನನ್ನ ಜೊತೆ ಬಂದ್ರೆ ನಿಮ್ಗೆ ಹೈನಾ ಸಿಗುತ್ತೆ, ಲೆಪರ್ಡ್ ಸಿಗುತ್ತೆ, ಈ ತರ ಕಾಡು ಪ್ರಾಣಿಗಳು ಸಿಗುತ್ತೆ ಹೊರತು ಯಾವುದೇ ಕಾರಣಕ್ಕೂ ಇಲ್ಲಿ ಯಾವ ದೆವ್ವನೂ ಇಲ್ಲ, ಏನೂ ಇಲ್ಲ. ಹಾಗಾದ್ರೆ ಗೌರ್ಮೆಂಟ್ ಈವ್ನಿಂಗ್ ಮೇಲೆ ಏನಕ್ಕೆ ಫೋರ್ಟ್ ಮೇಲೆ ಅಲೋ ಮಾಡಲ್ಲ? ಅದಕ್ಕೆ ಒಂದಿಷ್ಟು ರೀಸನ್ಗಳಿದೆ. ಏನಕ್ಕೆ ಅಂದ್ರೆ ಅದರಲ್ಲಿ ವೀಕ್ ಆದ ಕಲ್ಲಿನ ಗೋಡೆಗಳಿದೆ. ಯಾರೋ ಒಬ್ರು ಹೋಗಿ ಅಲ್ಲಿ ಕಲ್ಲು ಗೋಡೆ ಬಿದ್ದು ಯಾವುದೇ ತರ ಒಂದು ದುರಂತ ಆಗ್ಬಾರ್ದು ಅಂತ. ಎರಡನೇದು, ಅಲ್ಲಿಂದ ಜಸ್ಟ್ 50 to 60 ಕಿಲೋಮೀಟರ್ ಸರೌಂಡಿಂಗ್ ಅಲ್ಲಿ ಟೈಗರ್ ರಿಸರ್ವ್ ಫಾರೆಸ್ಟ್ ಇದೆ. ಅಲ್ಲಿ ಚೀತಾ, ಲೆಪರ್ಡ್ಸ್, ಹೈನಾಸ್ ಈ ತರ ತುಂಬಾ ಹಾರ್ಮ್ಫುಲ್ ಕಾಡು ಪ್ರಾಣಿಗಳಿದೆ ಅಂತ. ಅದಕ್ಕೋಸ್ಕರ ನೈಟ್ ಹೊತ್ತು ಗೌರ್ಮೆಂಟ್ ಅಲೋ ಮಾಡ್ತಲ್ಲ. ಅಲ್ಲಿ ಯಾವುದೇ ತರ ಲೈಟ್ ಸೋರ್ಸ್ ಆಗ್ಲಿ ಇದಾಗ್ಲಿ ಇಲ್ಲ. ಅದಕ್ಕೋಸ್ಕರ ಇದೆಲ್ಲಾ ರೆಸ್ಟ್ರಿಕ್ಷನ್ಸ್ ಮೇಲೆ ಗೌರ್ಮೆಂಟ್ ಅವರು ಈವ್ನಿಂಗ್ ಅಲ್ಲಿ ಅಲೋ ಇಲ್ಲ ಅಂತ ಹೇಳ್ತಾರೆ ಹೊರತು ಅಲ್ಲಿ ಯಾವುದೇ ತರ ದೆವ್ವಗಳಿಲ್ಲ. ಆದ್ರೆ ಅಲ್ಲಿ ಬರೋ ಸೌಂಡ್ಸ್ ಆಗ್ಲಿ, ಯಾರೋ ಅಳೋ ತರ ಆಗ್ಲಿ, ನಗೋ ತರ ಆಗ್ಲಿ, ಇದೆಲ್ಲ ಹೇಗೆ? ಲಾಫಿಂಗ್ ಸೌಂಡ್, ಕ್ರೈಯಿಂಗ್ ಸೌಂಡ್ ಇದನ್ನೆಲ್ಲ ಪ್ಲೇ ಮಾಡ್ತೀನಿ, ನೀವೇ ನೋಡಿ.
ಆ್ಯಂಡ್ ಫೋರ್ಟಲ್ಲಿ ಎಷ್ಟೊಂದು ಕೋತಿಗಳಿವೆ, ಇನ್ನೂ ಅದರ್ ಅನಿಮಲ್ಸ್ಗಳಿದೆ. ಸೊ ಇದೆಲ್ಲ ಓಡೋದು ಆ್ಯಂಡ್ ಇದೆಲ್ಲ ಕಿರ್ಚೋಡೋದು ಆ ಕತ್ಲೆಯಲ್ಲಿ ಯಾರಿಗಾದ್ರೂ ಭಯ ಹುಟ್ಟಿಸುತ್ತೆ ಆ್ಯಂಡ್ ಹಾಗೆ ಅನಿಸುತ್ತೆ. ಅಲ್ಲಿ ಯಾವುದೇ ಥರ ದೆವ್ವಗಳಾಗಲಿ ಇದಾಗಲಿ ಇಲ್ಲ ಅಂತ ಅಲ್ಲಿ ಅಫಿಷಿಯಲ್ಸು, ಅಲ್ಲಿನ DSPಗಳು ಸೊ ಇವರು ಕನ್ಫರ್ಮ್ ಮಾಡಿದ್ದಾರೆ ಆ್ಯಂಡ್ ಅಲ್ಲಿ ಯಾವುದೇ ಥರ ಗೋಸ್ಟ್ ಇಲ್ಲ. ಸೊ ಇದಾಗಿತ್ತು ಇವತ್ತಿನ ಬಾಂಗ ಫೋನ್ ಮೇಲೆ ಡಾಕ್ಯುಮೆಂಟ್ರಿ. ಇನ್ನು ಇದೇ ಥರ ಡಾಕ್ಯುಮೆಂಟ್ರಿಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಐಕಾನ್ ಪ್ರೆಸ್ ಮಾಡಿರಿ. ಇದೇ ಥರ ಡೈಲಿ ಕರೆಂಟ್ ಅಫೇರ್ಸ್ ಯಾವುದೇ ಒಂದು ಇಂಪಾರ್ಟೆಂಟ್ ಇದ್ರು ಅಥವಾ ಇಂಟ್ರೆಸ್ಟಿಂಗ್ ಟಾಪಿಕ್, ಮಿಸ್ಟ್ರೀಸ್ ಇದೆಲ್ಲಾನು ಈ ಚಾನಲಲ್ಲಿ ಬರುತ್ತೆ. ಸಬ್ಸ್ಕ್ರೈಬ್ ಮಾಡಿ.